ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಸಾಕಷ್ಟು ಜನರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ. ಯಾವಾಗ ಜಮಾ ಆಗ್ಬೋದು ಅನ್ನೋದರ ಕುರಿತು ಒಂದಿಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ. ಅದರ ಜೊತೆಗೇನೆ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಈ ತಿಂಗಳಲ್ಲಿ ನಿಮಗೆ ಜಮಾ ಆಗೋದಿಲ್ಲ. ಹಾಗಿದ್ರೆ ಯಾವಾಗ ಜಮಾ ಆಗ್ಬೋದು, ಡಿಲೇ ಆಗ್ತಿರುವಂಥ ಅದರ ಹಿಂದಿನ ಉದ್ದೇಶ ಏನು ಅಂತ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನು ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದೊಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಒಂದು ವಿಡಿಯೋ ಕೆಳಗಡೆ ಕಾಣ್ತಿರುವಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಕೆಲವೊಂದಿಷ್ಟು ಮಾಹಿತಿಗಳನ್ನು ನಿಮಗೆ ತಲುಪಿಸೋದಕ್ಕೋಸ್ಕರ ನಮ್ಮ ಕೆಲಸವನ್ನು ಕೂಡ ಬಿಟ್ಟು ನಿಮಗೆ ವಿಡಿಯೋ ಮಾಡಿ ತಿಳಿಸುವಂಥ ಪ್ರಯತ್ನನ ಮಾಡ್ತೀನಿ. ಮಾಹಿತಿನ ನಿಮಗೆ ಕೊಡೋಣ ಅಂತ ಬಿಟ್ಟು ವಿಡಿಯೋ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಆದರೆ ಸಾಕಷ್ಟು ಜನರು ನನ್ನ ವಿಡಿಯೋನ ನೋಡ್ತೀರಾ, ಹಾಗೆ ಹೋಗ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ರೆ ಇದೇ ರೀತಿಯಾದಂಥ ಕೆಲವೊಂದಿಷ್ಟು ಒಳ್ಳೊಳ್ಳೆ ಮಾಹಿತಿಗಳನ್ನು ನಿಮಗೆ ತಲುಪಿಸುವಂಥ ಪ್ರಯತ್ನ ಮಾಡೋದಕ್ಕೆ ನನಗೆ ಸಹಾಯ ಆಗುತ್ತೆ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಈಗಾಗಲೇ ಕೆಲವೊಂದಿಷ್ಟು ಜನಗಳಿಗೆ ಜಮಾನೇ ಆಗಿಲ್ಲ. 95% ಅಷ್ಟು ಮಹಿಳೆಯರಿಗೆ ಆಲ್ರೆಡಿ ಜಮಾ ಆಗಿರುವಂಥದ್ದು. ಇನ್ನುಳಿದಂಥ 5% ಅಷ್ಟು ಮಹಿಳೆಯರಿಗೆ 22ನೇ ಕಂತಿನ ಹಣ ಜಮಾ ಆಗಿಲ್ಲ. ಯಾವಾಗ ಜಮಾ ಆಗುತ್ತೆ ಅಂತ ನೀವು ಕೇಳೋದಾದರೆ ಸದ್ಯದಲ್ಲೇ ನಿಮಗೆ ಜಮಾ ಆಗುತ್ತೆ ಸ್ನೇಹಿತರೆ. ಇನ್ನೊಂದು ವಾರದ ಒಳಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಎಲ್ರಿಗೂ ಕೂಡ ಜಮಾ ಆಗುತ್ತೆ. ಅತಿ ಶೀಘ್ರದಲ್ಲೇ ಜಮಾ ಆಗುತ್ತೆ, ವೆಯ್ಟ್ ಮಾಡಿ. ಕೆಲವೊಂದಿಷ್ಟು ಜನಗಳ ಅಕೌಂಟಿಗೆ ಹಣ ಜಮಾ ಆಗಿದ್ರೂ ಕೂಡ ಮೆಸೇಜು ಬರ್ತಾ ಇಲ್ಲ. ಸೊ ಆ ರೀತಿಯಾಗಿ ನಿಮಗೇನಾದರೂ ಪ್ರಾಬ್ಲಮ್ ಆಗಿದ್ದರೆ ನಿಮ್ಮ ಮೊಬೈಲ್ನಲ್ಲಿರುವಂಥ ಮೆಸೇಜ್ ಆ್ಯಪನ್ನು ಓಪನ್ ಮಾಡಿ. ಅಲ್ಲಿ ಮೆಸೇಜು ಫುಲ್ ಆಗಿದ್ರೂ ಕೂಡ ಹೊಸ ಮೆಸೇಜ್ಗಳ ಎಂಟ್ರಿ ಆಗ್ತಾ ಇರೋದಿಲ್ಲ. ಹಳೆ ಮೆಸೇಜ್ಗಳನ್ನು ಡಿಲೀಟ್ ಮಾಡಿ. ಬೈ ಚಾನ್ಸ್ ಆ ರೀತಿ ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳಿದ್ರು ಕೂಡ ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂ, ಸರ್ವರ್ ಸಮಸ್ಯೆಯಿಂದ ಕೂಡ ನಿಮಗೆ ಮೆಸೇಜು ಬಂದಿರೋದಿಲ್ಲ. ಆಲ್ರೆಡಿ ನಿಮ್ಮ ಅಕೌಂಟಿಗೆ ಹಣ ಜಮಾ ಆಗಿರುತ್ತೆ. ಬ್ಯಾಂಕಿಗೆ ಹೋಗಿ ಒಂದ್ಸಲ ವಿಚಾರಿಸಿ. ಅದು ಕೂಡ ಆಗಿಲ್ಲ, ಬ್ಯಾಂಕಿಗೂ ಕೂಡ ಹೋಗಿ ವಿಚಾರಿಸದೆ ಅಕೌಂಟಿಗೆ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಒಂದು ವಾರ ವೆಯ್ಟ್ ಮಾಡಿ ಸ್ನೇಹಿತರೆ. ಇನ್ನೊಂದು ವಾರದ ಒಳಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂಥದ್ದು. ಅತಿ ಶೀಘ್ರದಲ್ಲೇ ನಿಮಗೆ ಹಣ ಜಮಾ ಆಗುತ್ತೆ. ಯಾರ್ಯಾರ್ದು ಹೋಲ್ಡ್ ಆಗಿ ನಿಂತ್ಕೊಂಡಿದೆಯೋ ಅಥವಾ ಟೆಕ್ನಿಕಲ್ ಇಶ್ಯೂ, ಸರ್ವರ್ ಸಮಸ್ಯೆಯಿಂದ ನಿಮಗೆ ಹಣ ಜಮಾ ಆಗಿಲ್ವೋ ಅವರೆಲ್ಲರದ್ದು ಕೂಡ ಸರಿಪಡಿಸಿ ಒಂದು ವಾರದ ಒಳಗಾಗಿ ಹಣ ಜಮಾ ಮಾಡ್ತಾರಂತೆ. ಅತಿ ಶೀಘ್ರದಲ್ಲೇ ಜಮಾ ಆಗುತ್ತೆ, ವೆಯ್ಟ್ ಮಾಡಿ. ಹಾಗಿದ್ರೆ ನೀವು ಕೇಳ್ಬೋದು, 23ನೇ ಕಂತಿನ ಹಣ ಯಾವಾಗ ಜಮಾ ಆಗತ್ತೆ? ಈ ತಿಂಗಳಲ್ಲೇ ಜಮಾ ಆಗಬೇಕಾಗಿತ್ತಲ್ಲ, ಇನ್ನೂ ಕೂಡ ಜಮಾ ಆಗಿಲ್ಲ. ದೀಪಾವಳಿ ಹಬ್ಬಕ್ಕೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆದರೆ ಇನ್ನೂ ಕೂಡ 23ನೇ ಕಂತಿನ ಹಣದ ಕುರಿತು ಯಾವುದೇ ರೀತಿಯಾದಂಥ ಸುಳಿವು ಇಲ್ಲ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು ಸ್ನೇಹಿತರೆ. ಈ ತಿಂಗಳಲ್ಲಿ ಖಂಡಿತವಾಗ್ಲೂ 23ನೇ ಕಂತಿನ ಹಣ ಜಮಾ ಆಗೋದಿಲ್ಲ. ನವೆಂಬರ್ ತಿಂಗಳಲ್ಲಿ ಜಮಾ ಆಗತ್ತೆ. ಸೊ ಜಮಾ ಆಗ್ತಾ ಇತ್ತು, ಆಲ್ಮೋಸ್ಟ್ ಆಲ್ ಜಮಾ ಆಗ್ತಾ ಇತ್ತು. ಆದರೆ ಈಗಾಗಲೇ 22ನೇ ಕಂತಿನ ಹಣ ಏನು ಪೆಂಡಿಂಗ್ ಇದೆಯೋ ಆ ಪೆಂಡಿಂಗ್ ಇರುವಂಥ ಹಣನೆಲ್ಲದನ್ನು ಕೂಡ ಕ್ಲಿಯರ್ ಮಾಡಿ ಎಲ್ಲರ ಖಾತೆಗೂ ಕೂಡ ಜಮಾ ಮಾಡಿ ಅದಾದಮೇಲೆ 23ನೇ ಕಂತಿನ ಹಣನ ನಾವು ಹಾಕೋದಕ್ಕೆ ಶುರು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಅದೇ ರೀತಿಯಾಗಿ 22ನೇ ಕಂತಿನ ಹಣ ಯಾರ್ಯಾರಿಗೆ ಪೆಂಡಿಂಗ್ ಇದೆಯೋ ಅವರೆಲ್ಲರದು ಕೂಡ ಆಲ್ಮೋಸ್ಟ್ ಆಲ್ 95% ಅಷ್ಟು ಮಹಿಳೆಯರಿಗೆ ಹಣ ಜಮಾ ಮಾಡಿ ಆಗಿದೆ. ಆದರೆ 23ನೇ ಕಂತಿನ ಹಣ ಜಮಾ ಆಗಬೇಕಲ್ಲ, ಯಾವಾಗ ಜಮಾ ಮಾಡೋದು ಅಂತ ಹೇಳಿದ್ರೆ ಮುಂದಿನ ತಿಂಗಳಲ್ಲಿ ಜಮಾ ಆಗುತ್ತೆ, ನವೆಂಬರ್ ತಿಂಗಳಲ್ಲಿ ಜಮಾ ಆಗುತ್ತೆ. ಆದರೆ ಯಾವ ಡೇಟು ಅಂತ ಕೂಡ ಮೆನ್ಷನ್ ಮಾಡಿಲ್ಲ ಸ್ನೇಹಿತರೆ. ಆದರೆ ಅತಿ ಶೀಘ್ರದಲ್ಲೇ ಜಮಾ ಆಗ್ಬೋದು, ಆಗದೇನೂ ಇರ್ಬೋದು. ಯಾಕಂತ ಹೇಳಿದ್ರೆ ಸ್ನೇಹಿತರೆ, ಆಗದೇನೆ ಇರ್ಬೋದು ಅನ್ನೋದಕ್ಕೆ ಒಂದು ರೀಸನ್ ಇದೆ. ಗೃಹಲಕ್ಷ್ಮಿ ಸಂಘ ಅಂತೇಳ್ಬಿಟ್ಟು ಒಂದು ಸಂಘನ ಈಗ ಸ್ಥಾಪನೆನ ಮಾಡ್ತಾ ಇದ್ದಾರೆ. ನವೆಂಬರ್ 19ನೇ ತಾರೀಕಿಂದ ಈ ಒಂದು ಯೋಜನೆಗೆ ಚಾಲನೆ ಕೂಡ ಸಿಗ್ತಾ ಇದೆ.
ಸೊ ಇದ್ರ ಬಗ್ಗೆ ನಾನು ಈಗಾಗಲೇ ವಿಡಿಯೋ ಮಾಡಿ ತಿಳಿಸಿದ್ದೀನಿ ನನ್ನ ಚಾನಲ್ನಲ್ಲಿ. ಈ ವಿಡಿಯೋಕ್ಕಿಂತ ಮೊದಲಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸಿದ್ದೀನಿ. ಗೃಹಲಕ್ಷ್ಮಿ ಸಂಘ ಅಂತ ಬಿಟ್ಟು ಒಂದು ಸಂಘನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆ ಒಂದು ಸಂಘದಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟು ಸೇರಬೇಕು, ಯಾವಾಗಿನಿಂದ ಈ ಒಂದು ಯೋಜನೆ ಜಾರಿಗೊಳ್ಳೋದು, ಹಾಗೆಯೇ ಎಷ್ಟು ಹಣ ಕಟ್ಟಬೇಕಾಗತ್ತಾ ಇಲ್ವಾ, ಹಾಗೆಯೇ ಈ ಒಂದು ಯೋಜನೆಯಲ್ಲಿ ಸಾಲ ಕೂಡ ಸಿಗುತ್ತೆ, ಎಷ್ಟು ಸಾಲ ಸಿಗುತ್ತೆ, ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸೋದು, ಸಂಪೂರ್ಣ ಮಾಹಿತಿ ಆ ಒಂದು ವಿಡಿಯೋದಲ್ಲಿ ನಿಮಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಕೂಡ ಈ ವಿಡಿಯೋ ಕೊನೆಯಲ್ಲಿ ಬರೋ ಥರ ಮಾಡ್ತೀನಿ. ಜಸ್ಟ್ ಆ ವಿಡಿಯೋ ಮೇಲೆ ಟ್ಯಾಪ್ ಮಾಡೋದ್ರ ಮೂಲಕ ಈ ವಿಡಿಯೋ ಎಂಡ್ ಆದಮೇಲೆ ಆ ವಿಡಿಯೋಗೂ ಕೂಡ ನೀವು ಜಂಪ್ ಆಗ್ಬೋದು ಸ್ನೇಹಿತರೆ. ಸೊ ಈ ಒಂದು ಗೃಹಲಕ್ಷ್ಮಿ ಸಂಘ ಅಂತೇಳ್ಬಿಟ್ಟು ಏನು ಸಂಘನ ಓಪನ್ ಮಾಡ್ತಾ ಇದ್ದಾರೋ, ಹಾಗಾಗಿ ಅದಕ್ಕೆ ಕೆಲಸ ಜಾಸ್ತಿ ಇದೆ. ಈಗ ಆ ಒಂದು ಸಂಘಕ್ಕೆ ಚಾಲನೆ ಕೂಡ ಕೊಡಬೇಕಾಗತ್ತೆ. ಹಾಗಾಗಿ ಆ ಒಂದು ಪ್ರೊಸೀಜರ್ ಏನಿದೆಯೋ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಅದಕ್ಕೆ ಇವಾಗ ಮಹತ್ವ ಕೊಟ್ಟಿದ್ದಾರೆ. ಹಾಗಾಗಿ 23ನೇ ಕಂತಿನ ಹಣ ಸ್ವಲ್ಪ ತಡ ಆಗ್ಬೋದು, ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗ್ಬೋದು. ಯಾಕಂತ ಹೇಳಿದ್ರೆ ಅದೇ ಗೃಹಲಕ್ಷ್ಮಿ ಸಂಘಕ್ಕೆ ಚಾಲನೆ ಕೊಡಬೇಕಲ್ಲ. ಸೊ ಹಾಗಾಗಿ ಅದಕ್ಕೂ ಕೂಡ ಪ್ರಿಪರೇಷನ್ ಆಗಬೇಕಾಗತ್ತೆ. ಸೊ ಯಾವಾಗ ಈವೆಂಟ್ ಮಾಡೋದು, ಎಲ್ಲಿ ಈವೆಂಟ್ ಮಾಡೋದು, ಸೊ ಹೇಗೆ ಅದಕ್ಕೆ ಚಾಲನೆ ಕೊಡೋದು, ಯಾರನ್ನ ಕರೆಸ್ಬೇಕಾಗತ್ತೆ. ಸೊ ಚಾಲನೆ ಕೊಟ್ಟ ನಂತರದಲ್ಲಿ ಸಂಘ ರೆಡಿ ಆಗಿರುತ್ತೆ. ಸೊ ಸಂಘ ರೆಡಿ ಆದಮೇಲೆ ಅದಕ್ಕೆ ಯಾವ ರೀತಿಯಾಗಿ ಹಣ ಕಟ್ಟೋದು, ಎಷ್ಟು ಹಣ ಕಟ್ಟೋದು, ಪ್ರತಿ ವಾರನ, ಪ್ರತಿ ತಿಂಗಳ, ಪ್ರತಿದಿನನ ಯಾವ ರೀತಿಯಾಗಿ ಜನಗಳಿಂದ ಹಣ ಕಟ್ಸ್ಕೊಳ್ಳೋದು, ಸೊ ಸಂಘದಿಂದ ಜನಗಳಿಗೆ ಸಾಲನ ಕೊಟ್ಟರೆ ಎಷ್ಟು % ಬಡ್ಡಿನ ವಿಧಿಸೋದು, ಇದೆಲ್ಲದರ ಕುರಿತು ಚರ್ಚೆಗಳು, ವಿಮರ್ಶೆಗಳು, ಹಾಗೆ ಪ್ರತಿಕ್ರಿಯೆಗಳು ಎಲ್ಲದೂ ಕೂಡ ನಡೀತಾ ಇರುತ್ತೆ. ಸೊ ಹಾಗಾಗಿ ಆ ಒಂದು ಈವೆಂಟಿಗೆ ಜಾಸ್ತಿ ಟೈಮ್ನ ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಹಣ ಬರೋದ್ರಲ್ಲಿ ಒಂದಿಷ್ಟು ಟೈಮು ವ್ಯತ್ಯಯ ಆಗ್ಬೋದು, ಡಿಲೇ ಆಗ್ಬೋದು. ವೆಯ್ಟ್ ಮಾಡಿ ಸ್ನೇಹಿತರೆ. ಸದ್ಯಕ್ಕೆ ಬರ್ತಿರುವಂಥ ಮಾಹಿತಿ ಪ್ರಕಾರ 23ನೇ ಕಂತಿನ ಹಣ ಸ್ವಲ್ಪ ಕಾಲ ಡಿಲೇ ಆಗುವ ಚಾನ್ಸಸ್ ಇದೆ. ಮುಂದಿನ ತಿಂಗಳಲ್ಲಿ ಫಸ್ಟ್ ವೀಕಲ್ಲೇ ಹಣ ಜಮಾ ಆಗುವ ಚಾನ್ಸಸ್ ಇಲ್ಲ ಸ್ನೇಹಿತರೆ. 1-2 ವಾರ ವೆಯ್ಟ್ ಮಾಡಬೇಕಾಗ್ಬೋದು. ವೆಯ್ಟ್ ಮಾಡಿ ಮುಂದಿನ ತಿಂಗಳು 15ನೇ ತಾರೀಕು ಮೇಲೆ ಈ ಒಂದು 23ನೇ ಕಂತಿನ ಹಣ ಜಮಾ ಆಗುವ ಚಾನ್ಸಸ್ಸು ಇರುತ್ತೆ. ವೆಯ್ಟ್ ಮಾಡಿ. ಆದರೆ ಯಾವುದೇ ರೀತಿಯಾದಂಥ ಅಪ್ಡೇಟ್ಸ್ ಬರಲಿಲ್ಲ. ಅಪ್ಡೇಟ್ಸ್ ಬಂದರೂ ಕೂಡ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಸಪೋರ್ಟ್ ಮಾಡಿ. ಆದಷ್ಟು ಜನರು ವಿಡಿಯೋ ಏನು ನೋಡಿ ಹಾಗೆ ಹೋಗ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬಿಂದ ನನಗೆ ಮತ್ತಷ್ಟು ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಸ್ನೇಹಿತರೆ. ಪ್ರತಿಯೊಂದು ವಿಡಿಯೋಗೂ ಕೂಡ ಅದರದೇ ಆದ ಎಫರ್ಟ್ ಹಾಕಲೇಬೇಕಾಗತ್ತೆ. ವಿಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಟೈಟಲ್ ಕೊಡಬೇಕು, ಡಿಸ್ಕ್ರಿಪ್ಷನ್ನು, ತಮ್ನೇಲು, ಪ್ರತಿಯೊಂದು ಕೂಡ ಕೆಲಸಗಳೇ ಆಗತ್ತೆ ಸ್ನೇಹಿತರೆ. ನನ್ನ ಕೆಲಸನ ಬದಿಗೊತ್ತಿ ನಿಮ್ಗಂತ ಹೇಳ್ಬಿಟ್ಟು ನಿಮಗೆ ಒಂದಿಷ್ಟು ಮಾಹಿತಿನ ಕೊಡಬೇಕು ಅಂತ ಹೇಳಿ ಈ ಒಂದು ವಿಡಿಯೋಗಾಗಿರಲಿ, ಪ್ರತಿಯೊಂದು ವಿಡಿಯೋಗಾಗಿರಲಿ ನನ್ನದೇ ಆದ ಎಫರ್ಟ್ಸ್ನ ಹಾಕಿರ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಅಷ್ಟೇ ಕೇಳ್ತಾ ಇರೋದು ನಿಮ್ಮ ಹತ್ರ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ಸ್ನೇಹಿತರೆ, ಗೃಹಲಕ್ಷ್ಮಿ ಬಗ್ಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ರೂ ಕೂಡ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಏನೇ ಇರಲಿ, ಎಷ್ಟೇ ಕಂತಿನ ಹಣ ನಿಮಗೆ ಬಂದಿರಲಿ, ಎಲ್ಲದರ ಕುರಿತು ಕಂಪ್ಲೀಟ್ ಆದಂತಹ ಕಾಮೆಂಟ್ ಸೆಕ್ಷನಲ್ಲಿ ಮಾಹಿತಿನ ಕೊಡಿ ಅಂತ ನಿಮ್ಮ ಹತ್ರ ಮತ್ತೊಮ್ಮೆ ಮನವಿ ಮಾಡ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿಯಾದಂಥ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.